ಶುಭೋದಯ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 13-17 ವಾಕ್ಯಗಳು. ನಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನೂ ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯೂ ಸಕಲ ವಿಧ ನೀಚ ಕೃತ್ಯಗಳು ಇರುವವು. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ಈ ವಾರವೆಲ್ಲ ಈ 5 ವಾಕ್ಯಗಳ ಮೇಲೆ, ಇದರ ಆಧಾರದ ಮೇಲೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಜ್ಞಾನ ಅಥವಾ ಜ್ಞಾನಿ. ಈ ಜ್ಞಾನ ಅನ್ನುವಾಗ ಸತ್ಯವೇದದಲ್ಲಿ ಹಡವಡಂಬಡಿಕೆ ಭಾಗದಲ್ಲಿ ಹುಕ್ಮ ಅನ್ನುವಂಥ ಪದವನ್ನ ಬಳಕೆ ಮಾಡಲಾಗಿದೆ. ಅದೇ ಹೊಸ ಒಡಂಬಡಿಕೆಯನ್ನು ನೋಡುವಾಗ ಸೋಫಿಯಾ ಅನ್ನುವಂಥ ಪದವನ್ನ ಬಳಕೆ ಮಾಡಲಾಗಿದೆ. ಈ 2 ಪದಗಳಲ್ಲೂ ನಮಗೆ ಕಂಡು ಬರುವಂಥದ್ದು ಅದರ ಮೂಲ ದೇವರು ಆಗಿದ್ದಾನೆ. ಈ ಯಾಕೋಬನ ಪತ್ರಿಕೆಯನ್ನು ನಾವು ಧ್ಯಾನ ಮಾಡುವಾಗ ಬಹಳ ಉತ್ತಮವಾದ ರೀತಿಯಲ್ಲಿ ಈ ಪತ್ರಿಕೆಯನ್ನು ಬರೆದಂಥ ಬರಹಗಾರನು ಒಂದು ಪ್ರಶ್ನೆಯಿಂದ ಆರಂಭಿಸುತ್ತಾನೆ. ಈ ಪ್ರಶ್ನೆಯನ್ನು ಆರಂಭಿಸುವುದಕ್ಕಿಂತ ಮುಂಚೆ ಹೇಗೆ ಈ ಪ್ರಶ್ನೆಯನ್ನು ಉತ್ತರಿಸಬಹುದು ಅನ್ನುವಂತಹ ಒಂದು ಕುತೂಹಲದೊಡನೆ ಈ ಪ್ರಶ್ನೆಯನ್ನ ಕೇಳಲಾಗ್ತದೆ. ಈ ಪ್ರಶ್ನೆಯನ್ನು ಉತ್ತರಿಸುವಾಗ ಒಬ್ಬ ಮನುಷ್ಯ ಯಾವ ರೀತಿಯಲ್ಲಿ ತನ್ನ ದೃಷ್ಟಿಯನ್ನ ಇಟ್ಟವರಾಗಿ ಆ ಪ್ರಶ್ನೆಗೆ ಉತ್ತರವನ್ನ ನೀಡುತ್ತಾನೆ ಅನ್ನುವಂಥದ್ದು ಮುಖ್ಯ ಅಂಶ. ಅದು ಕೇವಲ ಈ ಲೋಕದಲ್ಲಿರುವಂತಹ ಬದುಕಿಗೆ ಮಾತ್ರವೇ ಸೀಮಿತವೋ ಅಥವಾ ಅದು ನಿತ್ಯತ್ವಕ್ಕೂ ಸಹ ಅನುಗುಣವಾಗಿರ್ತದಾ ಅನ್ನುವ ಹಾಗೆ ಈ ಪ್ರಶ್ನೆ ಇರ್ತದೆ. ಇಲ್ಲಿ ಬರಹಗಾರನು ನಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನು ಯಾರು ಎಂಬುದಾಗಿ ಹೇಳುವಾಗ ನಮಗೆ ಒಂದು ರೀತಿಯಲ್ಲಿ ಹಿರಿಮೆಯ ವಿಷಯ, ನಾನು 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 ಅಂತ ಕೈ ಎತ್ತುವಂತಹ ಸಂದರ್ಭ ಸಹ ಬರುವಂಥದ್ದಾಗಿರ್ತದೆ. ಆದರೆ ಆ ಒಂದು ಹಿರಿಮೆಯನ್ನ, ಆ ಹಿರಿಮೆಗೆ ಸವಾಲನ್ನ ಹಾಕುವಂಥದ್ದು ಈ ಪ್ರಶ್ನೆಯಲ್ಲಿ ಅಡಗಿರುತ್ತದೆ. ನಿಮ್ಮಲ್ಲಿ ಅಥವಾ ನಮ್ಮಲ್ಲಿ ಜ್ಞಾನಿಯು ಯಾರು ಎಂಬುದಾಗಿ ಪ್ರಶ್ನೆಯನ್ನ ಹಾಕುವಾಗ, ಅಥವಾ ಬುದ್ಧಿವಂತನು ಯಾರು ಎಂಬುದಾಗಿ ಪ್ರಶ್ನೆಯನ್ನ ಹಾಕುವಾಗ, ಆ ಒಂದು ಪ್ರಶ್ನೆಗೆ ಉತ್ತರ ನಮ್ಮಲ್ಲಿ ಯಾವ ರೀತಿಯಲ್ಲಿ ಕಂಡು ಬರುತ್ತದೆ, ಆ ರೀತಿಯಾದಂಥ ಜ್ಞಾನಿಯು ಬುದ್ಧಿವಂತರು ನಾವು ಆಗಿರುತ್ತೇವೆ. ನಾವು ಸಾಮಾನ್ಯವಾಗಿ ಈ ಜ್ಞಾನವನ್ನ ಹೇಗೆ ಅಳಿತೇವೆ? ಎಷ್ಟೇ ಕಷ್ಟಕರವಾದಂಥ ಪ್ರಶ್ನೆಗಳು ನಮ್ಮ ಎದುರು ಬಂದಾಗ್ಯೂ ಆ ಎಲ್ಲ ಕ್ಲಿಷ್ಟಕರವಾದ ಪ್ರಶ್ನೆಗೆ ನಮ್ಮ ಬಳಿಯಲ್ಲಿ ಸರಿಯಾದ ಉತ್ತರವಿದ್ದರೆ ಆ ಮನುಷ್ಯ ಬಹಳ ಜ್ಞಾನಿ ಅನ್ನುವಂಥದ್ದನ್ನ ಹೇಳುವಂಥದ್ದು ನಾವು ಕೇಳ್ತೇವೆ. ಆದರೆ ನಿಜವಾಗಿಯೂ ಈ ವಾಕ್ಯದ ಪ್ರಕಾರ ಒಬ್ಬ ಜ್ಞಾನಿಯು ಅಥವಾ ಬುದ್ಧಿವಂತನು ಯಾರು ಎಂಬುದಾಗಿ ಹೇಳುವಾಗ ಆ ವಾಕ್ಯವೇ ಹೇಳುವ ಹಾಗೆ ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ ಎಂಬುದಾಗಿ ಹೇಳ್ತದೆ. ಅಲ್ಲಿಗೆ ಜ್ಞಾನದ ಮೊದಲನೆಯ ಲಕ್ಷಣ ಶಾಂತ ಗುಣ. ಆ ರೀತಿಯಲ್ಲಿ ಯೋಗ್ಯವಾಗಿ ನಡೆದುಕೊಳ್ಳುವಂಥವರು ಜ್ಞಾನಿಯು ಅಥವಾ ಬುದ್ಧಿವಂತನು ಆಗಿರುತ್ತಾನೆ. ನಾವು ಈ ವಾಕ್ಯ ಭಾಗವನ್ನು ನಾವು ಕಾಣುವಾಗ ಯಾವ ರೀತಿಯಲ್ಲಿ ಒಬ್ಬ ಜ್ಞಾನಿ ಆಗಿರುವವನು ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡವನಾಗಿ ಇತರರಿಗೋಸ್ಕರ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ತನ್ನ ಜ್ಞಾನವನ್ನು ತೋರಿಸುತ್ತಾನೋ ಅನ್ನುವಂಥದ್ದನ್ನ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನೋಡಬಹುದು. ಇಲ್ಲಿ ಸಂಪೂರ್ಣವಾಗಿ ಯಾಕೋಬನು ಬರೆಯಬೇಕಾದರೆ ಯಾವ ರೀತಿಯಲ್ಲಿ ನನ್ನ ನಂಬಿಕೆ ದೇವರ ಮೇಲಿದೆ, ಆ ಒಂದು ಆಧಾರದ ಮೇಲೆ ನಾವು ಜ್ಞಾನಿಗಳು ಬುದ್ಧಿವಂತರು ಆಗಿರುವಂಥವರಾಗಿರ್ತೇವೆ. ಹಾಗಾಗಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಈ ಜ್ಞಾನಕ್ಕೆ, ಬುದ್ಧಿತನಕ್ಕೆ ಮುಖ್ಯವಾದಂತಹ ಮೂಲ ಯಾರು? ದೇವರು. ಇದನ್ನು ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಕಾಣುವಂಥವರಾಗಿರ್ತೇವೆ. ದೇವರ ಭಯವೇ ಜ್ಞಾನಕ್ಕೆ ಮೂಲ, ಆತನಲ್ಲಿಯೇ ಜ್ಞಾನವು ಅಡಕವಾಗಿದೆ ಅನ್ನುವಂಥ ವಾಕ್ಯ ಭಾಗಗಳು ನಮಗೆ ಕಾಣಸಿಗ್ತವೆ. ದೇವರಿಂದ ಸಿಗುವಂತಹ ಜ್ಞಾನದ ನಿಜವಾದಂಥ ಪರೀಕ್ಷೆ ಎಂಬುದಾಗಿ ಹೇಳುವಾಗ ಅದು ನನ್ನ ಉಪಯುಕ್ತಕ್ಕಾಗಿ ಬಳಕೆಯಾಗದಂತಹ ಜ್ಞಾನವಲ್ಲ, ಬದಲಾಗಿ ಇತರರಿಗೋಸ್ಕರ ಬಳಕೆಯಾಗಲಿಕ್ಕಿರುವಂತಹ
ಕಾರ್ಯವಾಗಿರುತ್ತದೆ. ಇಲ್ಲಿ ನಾನು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಬದಿಗಿಟ್ಟು ಸಂಪೂರ್ಣವಾಗಿ ದೇವರ ಸೇವಕರಾಗುವಂತಹ ಅಥವಾ ದೇವರಿಗೆ ನಮ್ಮನ್ನ ಅರ್ಪಿಸಿಕೊಡುವಂತಹ ಜೀವಿತ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಜೀವಿತ ಆಗಿರ್ತದೆ. ನಾವು ಮುಂದಿನ ದಿನಮಾನಗಳಲ್ಲೂ ಈ ಜ್ಞಾನ ಅಥವಾ ಜ್ಞಾನಕ್ಕೆ ಅನುಗುಣವಾದಂತಹ ಗುಣಗಳು ಯಾವುದು ಹಾಗೂ ಅದರಲ್ಲಿ ಕಂಡುಬರುವಂತಹ ವ್ಯಕ್ತಿಗಳ ಕೆಲವೊಂದು ಉದಾಹರಣೆಗಳನ್ನು ನೋಡಿಕೊಳ್ಳುತ್ತಾ ನಾವು ಧ್ಯಾನ ಮಾಡೋಣ. ಈ ದಿನ ನಾವು ನೋಡಿಕೊಂಡಂಥದ್ದು ಈ ಜ್ಞಾನ ಅಥವಾ ಜ್ಞಾನಿಯು ಎಂಬುದಾಗಿ ಹೇಳುವಾಗ ನನ್ನ ಹಿರಿಮೆ ಕಡಿಮೆಯಾಗಿ ಆ ಮೂಲನಾಗಿರುವಂತಹ ದೇವರನ್ನ ಆಧಾರವಾಗಿ ಇತರರಿಗೋಸ್ಕರ ಮಾಡುವಂಥ ಕಾರ್ಯದಲ್ಲಿ ತೋರಿಸುವಂಥದ್ದು ನಿಜವಾದಂತಹ ಜ್ಞಾನ ಅಥವಾ ಬುದ್ಧಿತನ ಆಗಿರುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.